ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಈ ಸರಿ ಗಣಿತ ಹೊಸ ಅಭ್ಯಾಸದ ಪ್ರಕಾರ ನಾವಿವತ್ತು ನೋಡೋಣ ಅಧ್ಯಾಯ 2 ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು. ಇದು ಪಾರ್ಟ್ 3 ಆಗಿದೆ. ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅಭ್ಯಾಸ 2.3 ಅಭ್ಯಾಸ ಪ್ರಶ್ನೋತ್ತರಗಳು ಹಾಗೂ ಪಠ್ಯೋತ್ತರ ಪ್ರಶ್ನೋತ್ತರಗಳನ್ನು ಕೂಡ ನಾವಿವತ್ತು ನೋಡೋಣ. ಗುಣಲಬ್ಧಗಳನ್ನು ವೀಕ್ಷಿಸಿ ಮತ್ತು ಖಾಲಿ ಸ್ಥಳಗಳನ್ನು ತುಂಬಿ ಅಂತ ಇದೆ. ಮೊದಲನೇದು ಕೊಟ್ಟಿದ್ದಾರೆ ಒಂದು, ಇದು 7 7 ಹೋಗುತ್ತೆ, 1 ಉಳಿಯುತ್ತೆ ಉತ್ತರ. ಕರೆಕ್ಟಾ? ಅದಾದ್ಮೇಲೆ ಎರಡನೇದು ಇಲ್ಲಿ ಕೊಟ್ಟಿದ್ದಾರೆ 4 ಒಂದ್ಲೆ 4 ಒಂದ್ಲೆ 5 ಒಂದ್ಲೆ 5 ಒಂದ್ಲೆ. ಇಲ್ಲೂ ಎಲ್ಲ ಕಡೆ 1 ಉಳಿತು. 1 ಡಿವೈಡೆಡ್ ಬೈ 1 1 1 ಡಿವೈಡೆಡ್ ಬೈ 1 1 1 ಒಂದ್ಲೆ 1. ಸೊ 1 ಉಳಿಯುತ್ತೆ ಇಲ್ಲಿ. ಆಯ್ತಾ? ಸೊ ಅದೇ ರೀತಿ ಇಲ್ಲೂ ಕೂಡ 9 9 ಹೋಗುತ್ತೆ, 1 ಉಳಿಯುತ್ತೆ. ಅದೇ ರೀತಿ ಇಲ್ಲಿ 7 7 ಹೋಗುತ್ತೆ, 2 2 ಹೋಗುತ್ತೆ, 1 ಉಳಿಯುತ್ತೆ. ಎಲ್ಲ ಕಡೆ ಹಾಗೆ ಮಾಡಬಹುದು. ಆದ್ರೆ ಇಲ್ಲಿ ಡಿಫರೆಂಟ್ ಇದೆ ನೋಡಿ. 2/3 3/2. ನಾವೇನ್ ಮಾಡೋಣ, ಮೇಲ್ಗಡೆ ಗುಣಿಸೋಣ, ಕೆಳಗಡೆದ್ದು ಗುಣಿಸೋಣ. 2 3ಲೆ 6 3 2ಲೆ 6 6 1ಲೆ 6 1ಲೆ. ಆಯ್ತಾ? ಸೊ ಅದು ಕೂಡ ಉತ್ತರ 1 ಬರುತ್ತೆ. ಕೊನೆಯದು ಕೂಡ 9 9 ಹೋಗುತ್ತೆ, 5 5 ಹೋಗುತ್ತೆ, 1 ಬರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಆಲೋಚಿಸಿ ಚರ್ಚಿಸಿ ಮತ್ತು ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲನೇದು, ಸಮಭಿನ್ನ ರಾಶಿಯ ವ್ಯುತ್ಕ್ರಮ ಪುನಃ ಸಮಭಿನ್ನ ರಾಶಿಯೇ ಆಗುತ್ತದೆಯೇ? ಉತ್ತರ, ಸಮಭಿನ್ನ ರಾಶಿಯ ವ್ಯುತ್ಕ್ರಮವು ಸಾಮಾನ್ಯವಾಗಿ ಸಮಭಿನ್ನ ರಾಶಿಯ ಆಗಿರಂಗಿಲ್ಲ ಅದು. ಎರಡನೇ ಪ್ರಶ್ನೆ, ವಿಷಮ ಭಿನ್ನ ರಾಶಿಯ ವ್ಯುತ್ಕ್ರಮ ಪುನಃ ವಿಷಮ ಭಿನ್ನ ರಾಶಿಯ ಆಗಿರುತ್ತದೆಯೇ? ಆದ್ದರಿಂದ ಇಲ್ಲಿ ನೋಡೋಣ, ಇವುಗಳನ್ನ ವ್ಯುತ್ಕ್ರಮ ಮಾಡಿ. 1 ಡಿವೈಡೆಡ್ ಬೈ ನೋಡಿ 1 ಭಾಗಿಲೆ 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 1. ಇದನ್ನೇನ್ ಮಾಡೋಣ, ಭಾಗಿಲೆ ಸಂಖ್ಯೆಯನ್ನ ಗುಣಾಕಾರ ಮಾಡ್ಕೊಳ್ಳೋಣ. ಇದನ್ನ ಗುಣಾಕಾರ ಬರೆದ್ರೆ ಇದು ಮೇಲ್ ಹೋಗುತ್ತೆ, ಇದು 1 ಕೆಳಗಡೆ ಬರುತ್ತೆ. ನೋಡಿ ಇಲ್ಲಿ 2 ಮೇಲ್ ಬರೆದಿದ್ದಾರೆ, 1 ಕೆಳಗಡೆ ಬರೆದಿದ್ದಾರೆ. ಸೊ ಇದು ಇದೇನಾಯ್ತಲ್ಲ, ಇದು ಇದರ ವ್ಯುತ್ಕ್ರಮ. ಆಯ್ತಾ? 1 ಗುಣಿಲೆ 1 ಬೈ, ಇಲ್ಲಿ ಡಿವೈಡೆಡ್ ಬೈ ಇದು ತಪ್ಪು ಬರೆದಿದ್ದಾರೆ ಒಂದ್ ಸ್ವಲ್ಪ, ಇದರ ವ್ಯುತ್ಕ್ರಮ ಅದು. ಅದೇ ರೀತಿ ವ್ಯುತ್ಕ್ರಮ ಅಂದ್ರೆ ಏನು? ವ್ಯುತ್ಕ್ರಮ ಡಿವೈಡೆಡ್ ಬೈ ಇದೆಲ್ಲ, ಇಲ್ಲಿ ನೀವು ಗುಣಿಲೆ ಬರಿಬೇಕು. ಇದು 3 ಹಾಗೆ ಬರುತ್ತೆ. ಇಲ್ಲಿ ಗುಣಿಲೆ ಬರೆದ್ರೆ ಇದು ಕೆಳಗಡೆದ್ದು ಮೇಲ್ ಹೋಗುತ್ತೆ, ಮೇಲ್ಗಡೆದ್ದು ಕೆಳಗೆ ಬರುತ್ತೆ. ಇದು ವ್ಯುತ್ಕ್ರಮ ಬರೆಯುವ ವಿಧಾನ. ಸೊ ನಾನು ಇಲ್ಲೆಲ್ಲ ಬರೆದಿದ್ದೇನೆ, ನೀವು ಒಂದ್ಸರಿ ಬರ್ಕೊಳ್ಳಿ. ಅದೇ ರೀತಿ ಇನ್ನು ಇವುಗಳನ್ನು ಪ್ರಯತ್ನಿಸಿ ಕಂಡು ಹಿಡಿಯಿರಿ ಅಂತ ಇದೆ. ಇವುಗಳನ್ನ ಮಾಡ್ಬೇಕಿನ್ನು. ಇವಾಗ 7 ಭಾಗಿಲೆ 2/5 ಕೊಟ್ಟಿದ್ದಾರೆ. ನಾವೇನ್ ಮಾಡೋಣ, ಇದರ ವ್ಯುತ್ಕ್ರಮ ಮೊದಲು ಬರ್ಕೊಳ್ಳೋಣ. 7 ಹಾಗೆ ಬರ್ಕೊಳ್ಳಿ, ಇಲ್ಲಿ ಡಿವೈಡ್ ಇರುತ್ತಲ್ಲ, ಇಲ್ಲಿ ಗುಣಿಲೆ ಬರ್ಕೊಳ್ಳಿ. ಇನ್ನೇನಾಗುತ್ತೆ, 5 ಮೇಲ್ ಬರುತ್ತೆ, 2 ಕೆಳಗಡೆ ಹೋಗುತ್ತೆ ಗುಣಿಲೆ ಬರ್ಕೊಂಡ್ರೆ. ಈಸ್ ಈಕ್ವಲ್ ಟು 7 5ಲೆ 35, 2 ಹಾಗೆ ಇದೆ, ಮುಗೀತು ಇಷ್ಟೇ. ಅದೇ ರೀತಿ ಮುಂದಿನ ಲೆಕ್ಕಗಳನ್ನ ಕೂಡ 2 3 ಕೂಡ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ. ಇವುಗಳನ್ನು ಪ್ರಯತ್ನಿಸಿ ಕಂಡು ಹಿಡಿಯಿರಿ. ಇಲ್ಲಿ ನೋಡಿ 6 ಡಿವೈಡೆಡ್ ಬೈ 5 ಗುಣಿಲೆ 1/3 ಕೊಟ್ಟಿದ್ದಾರೆ. ನಾವು ಇದನ್ನ ಏನ್ ಮಾಡ್ಕೊಳ್ಳೋಣ, ಮೊದಲು 6 ಡಿವೈಡೆಡ್ ಬೈ ಬರ್ಕೊಳ್ಳೋಣ. ಮೊದಲು ಇದನ್ನ ಬಿಡಿಸ್ಕೊಳ್ಳೋಣ. 3 5ಲೆ 15 ಪ್ಲಸ್ 1 ಡಿವೈಡೆಡ್ ಬೈ 3. ಕರೆಕ್ಟಾ? ಈ ಭಿನ್ನ ರಾಶಿಯನ್ನ ಬಿಡಿಸ್ಕೊಳ್ಳೋದು ವಿಧಾನ. ಈಸ್ ಈಕ್ವಲ್ ಟು 6 ಹಾಗೆ ಬರ್ಕೊಳ್ಳಿ, 15 ಪ್ಲಸ್ 1 ಎಷ್ಟು, 16 ಡಿವೈಡೆಡ್ ಬೈ 3. ಕರೆಕ್ಟಾ? ಈಸ್ ಈಕ್ವಲ್ ಟು 6. ಇನ್ನು ಇಲ್ಲಿ ಭಾಗಿಲೆ ಇತ್ತಲ್ಲ, ಅಲ್ಲಿ ಗುಣಿಲೆ ಹಾಕಿದ್ರೆ 3 ಮೇಲ್ಗಡೆ ಹೋಗುತ್ತೆ. ನೋಡಿ 3 ಮೇಲ್ಗಡೆ ಬರ್ಕೊಳ್ಳಿ, 16 ಕೆಳಗಡೆ ಬರ್ಕೊಳ್ಳಿ, ಇಲ್ಲಿ ಗುಣಿಲೆ ಚಿಹ್ನೆ ಹಾಕಿದಾಗ. ಈಸ್ ಈಕ್ವಲ್ ಟು 6 3ಲೆ 18, 16 ಹಾಗೆ ಬರ್ಕೊಳ್ಳಿ. ಆಯ್ತಾ? 2 9ಲೆ 2 8ಲೆ, ಇದನ್ನ ಕೂಡ 9/8 ಅಂತ ಬರಿಬಹುದು. ಇದು ಇದರ ಉತ್ತರ. ಅದೇ ರೀತಿ ಇದೇ ಸ್ಟೆಪ್ ಗಳನ್ನ ಯೂಸ್ ಮಾಡಿ ಎರಡನೇ ಲೆಕ್ಕವನ್ನ ನೀವು ಬಿಡಿಸಿರಿ 1. ಆಯ್ತಾ? ಸೊ ಅಂದ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಅದೇ ರೀತಿ ಇನ್ನು ಮುಂದೆ ಹೋದ್ರೆ, ಪೂರ್ಣ ಸಂಖ್ಯೆಗಳಿಂದ ಮಿಶ್ರ ಭಿನ್ನ ರಾಶಿಗಳನ್ನು ಭಾಗಿಸುವಾಗ ಮಿಶ್ರ ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿಗಳಾಗಿ ಪರಿವರ್ತಿಸಿ. ಅಂದರೆ 2 × 2/3 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 2 2ಲೆ 4, ಸಾರಿ 3 2ಲೆ 6 ಪ್ಲಸ್ 2 8 ಆಯ್ತಾ? 8/3 ಬಂತಿದ್ದು ಮೊದಲನೇದು. ಇನ್ನು ಡಿವೈಡೆಡ್ ಬೈ 5 ಇದೆ. ಆಯ್ತಾ? ಇನ್ನ ಇದನ್ನ ಏನ್ ಮಾಡ್ಕೊಳ್ಳಿ, ಗುಣಿಲೆ ಮಾಡಿದ್ರೆ ಕೆಳಗಡೆ 8 ಬರುತ್ತೆ, ಮೇಲ್ಗಡೆ 5 ಹೋಗುತ್ತೆ. ಆದ್ದರಿಂದ ಈಸ್ ಈಕ್ವಲ್ ಟು 15/8 ಇದರ ಉತ್ತರ ಬರುತ್ತೆ. ಆಯ್ತಾ? ಅದೇ ರೀತಿ ಮುಂದೆ ಹೀಗೆ ಮಾಡ್ಕೊಂಡು ಹೋದ್ರೂ ನಿಮಗೆ 15/22 10/13 ಇದೆಲ್ಲ ಉತ್ತರ ಬರ್ಕೊಂಡು ಹೋಗುತ್ತೆ. ಆಯ್ತಾ?
ಇದನ್ನ ಬರ್ಕೊಳ್ಳಿ. ಇಲ್ಲೇನ್ ಖಾಲಿ ಇಲ್ಲ, ಇದು 10/13 ಇಲ್ಲಿ ಬರೆಯೋದು ಬಿಟ್ಟು ನಾನು ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ಸೊ ಇದನ್ನ ನಾನು ಇಲ್ಲಿ ಬಿಡಿಸಿದ್ದೀನಿ. 5 10 ಪ್ಲಸ್ 3 13/5 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 5/13 ಗುಣಿಲೆ 2 ಈತಲ್ವಾ. ಸೊ 2 ಅಂದ್ರೆ 5 10 13 ಹಾಗೆ ಕೆಳಗಡೆ ಬರ್ದಿದ್ದೀನಿ ಇಲ್ಲಿ. ಇದರದ ನಾನು ಇಲ್ಲಿ ಬಿಡಿಸಿದ್ದೀನಿ. ಆಯ್ತಾ, ಇವಾಗ ನೋಡಿ 22 ಇದು 22 ಹೇಗೆ ಬಂತು? 5 4 20 ಪ್ಲಸ್ 2 22 ಡಿವೈಡೆಡ್ ಬೈ 5 ಇಡಿ ಡಿವೈಡೆಡ್ ಬೈ 3 ಬರ್ಕೊಳ್ಳಿ ಈಸ್ ಈಕ್ವಲ್ ಟು ಇದನ್ನ ವೃತ್ಕಮ ಮಾಡಿ. 5 ಮೇಲ್ ಬಂತು, 22 ಕೆಳಗಡೆ ಬಂತು, ಗುಣಿಲೆ 3 5 3 15 15/22. ಇಲ್ಲೂ ಕೂಡ ಈ ಸ್ಟೆಪ್ ನ ಇಲ್ಲಿ ಬರ್ಕೊಳ್ಳಿ ನೀವು. ಅಂದ್ರೆ 8 ಇಲ್ಲಿ ಗುಣಿಲೆ ಬಂದ್ರೆ ಇಲ್ಲೇನಾಗುತ್ತೆ 3/8 ಗುಣಿಲೆ 5 5 3 15 ಕೆಳಗಡೆ 8 ಹಾಗೆ ಉಳಿಯುತ್ತೆ. ಐತಲ್ವಾ. ಸೊ ಅದೇ ರೀತಿ ಇನ್ನು ಇವುಗಳನ್ನು ಪ್ರಯತ್ನಿಸಿ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಆಯ್ತಾ, ನೋಡೋಣ. ಮೊದಲನೇದು 3/5 ಡಿವೈಡೆಡ್ ಬೈ 1/2 ಕೊಟ್ಟಿದ್ದಾರೆ. ಇದನ್ನ ಈಸ್ ಈಕ್ವಲ್ ಟು ನೀವು ಇಲ್ಲಿ ಗುಣಿಲೆ ಬಂದ್ರೆ 3/5 ಹಾಗೆ ಬರ್ಕೊಳ್ಳಿ. ಇದನ್ನ ಉಲ್ಟಾ ಮಾಡಿ 2/1 3 2 6 5 1 5. ಇದೇ ರೀತಿ ಎರಡನೇದು ಕೂಡ ಇಲ್ಲಿ ಗುಣಿಲೆ ಬಂದ್ರೆ ಇದನ್ನ ಉಲ್ಟಾ ಮಾಡ್ಕೊಳ್ಳಿ. 1/2 ಗುಣಿಲೆ ಇದು 5 ಮೇಲ್ ಬಂತು, ಇದು 3 ಕೆಳಗಡೆ ಹೋಯ್ತು. 5 1 5 2 3 6. ಅದೇ ರೀತಿ ಎಲ್ಲವನ್ನು ಬಿಡಿಸಿ. ಮೊದಲು ಇಲ್ಲೇನ್ ಮಾಡ್ಬೇಕಂದ್ರೆ ಇದನ್ನ ಮೊದಲು 2 ಹೋಯ್ತು, 2 1 2 1 ಇಲ್ಲಿ ಒಂದೇ ಉಳಿಯುತ್ತೆ, 1/1 ಬರ್ಕೊಳ್ಳಿ. ಇಲ್ಲಿ ಡಿವೈಡೆಡ್ ಬೈ ಇದೆಲ್ಲ ಗುಣಿಲೆ ಬರ್ಕೊಳ್ಳಿ. 5 ಮೇಲೆ ಬರುತ್ತೆ, 3 ಕೆಳಗಡೆ ಹೋಗುತ್ತೆ. ಸೊ 5/3 ಉತ್ತರ ಬರುತ್ತದೆ. ಅದೇ ರೀತಿ ಇನ್ನು ಅಭ್ಯಾಸ 2.3 ಕೂಡ ನೋಡೋಣ. ಮೊದಲನೇ ಪ್ರಶ್ನೆ, ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ. ಮೊದಲನೇದು 12 ಡಿವೈಡೆಡ್ ಬೈ 3/4. 12 ಹಾಗೆ ಬರ್ಕೊಳ್ಳಿ. ಇಲ್ಲಿ ಗುಣಿಲೆ ಬರ್ಕೊಂಡ್ರೆ 4 ಮೇಲ್ ಹೋಗುತ್ತೆ, 3 ಕೆಳಗಡೆ ಬರುತ್ತೆ. ಇಲ್ಲಿ ಡಿವೈಡೆಡ್ ಬೈ ಇದೆ, ನೀವು ಗುಣಿಲೆ ಬರ್ಕೊಂಡ್ರೆ ಇದು ಮೇಲೆ ಹೋಗುತ್ತೆ ಆಮೇಲೆ. 12 4 48 ಡಿವೈಡೆಡ್ ಬೈ 3 ಹಾಗೆ ಉಳಿಯುತ್ತೆ. 3 1 3 16 48 16 ಬರುತ್ತೆ ನೋಡಿ ಉತ್ತರ. ಅದೇ ರೀತಿ ನೀವೇನ್ ಮಾಡ್ಕೊಳ್ಳಿ, ಎರಡನೇ ಲೆಕ್ಕ ಕೂಡ ನಾನು ಬಿಡಿಸಿದ್ದೀನಿ. ಇಲ್ಲಿ ಡಿವೈಡೆಡ್ ಬೈ ಇದೆ, ನೀವು ಗುಣಿಲೆ ಬರ್ಕೊಂಡ್ರೆ ಇದು ಮೇಲೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. ಛೇದದಲ್ಲಿದ್ದದ್ದು ಅಂಶದಲ್ಲಿ ಹೋಗುತ್ತೆ, ಅಂಶದಲ್ಲಿದ್ದದ್ದು ಛೇದದಲ್ಲಿ ಬರುತ್ತದೆ. ಸೊ ಇದನ್ನ ಮಾಡಿದಾಗ 84/5 ಬರುತ್ತೆ. ಹೀಗೆ ಬರೆದ್ರು ನಡೆಯುತ್ತೆ. ಇನ್ನೂ ಸುಲಭ ಮಾಡಿದ್ರೆ 16 × 4/5 ಅಂತ ಬರ್ಕೊಳ್ಬಹುದು. ಅದೇ ರೀತಿ ಈ 6 ಲೆಕ್ಕಗಳನ್ನ ನಾನು ಬಿಡಿಸಿದ್ದೀನಿ. ಮುಂದೆ ನೋಡೋಣ. ಎರಡನೇ ಲೆಕ್ಕ, ಮುಂದಿನ ಪ್ರತಿ ಭಿನ್ನರಾಶಿಯ ವೃತ್ಕಮವನ್ನು ಕಂಡು ಹಿಡಿಯಿರಿ. ವೃತ್ಕಮವನ್ನು ಸಮಭಿನ್ನ ರಾಶಿಯ, ವಿಷಮ ಭಿನ್ನ ರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸಿ. ಇವುಗಳನ್ನ ಬಿಡಿಸ್ಬೇಕು, ಅವುಗಳ ವೃತ್ಕಮ ಬರಿಬೇಕು ಮೊದಲು. ಅದಾದ್ಮೇಲೆ ಏನ್ ಹೇಳಿದರೆ, ಅವುಗಳು ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಅಥವಾ ಪೂರ್ಣಾಂಕ ಆಗಿವೆ ಅನ್ನೋದನ್ನ ಬರಿಬೇಕು. ಆಯ್ತಾ. ಅದಾದ್ಮೇಲೆ 3/7 ವೃತ್ಕಮ ಏನಾಗುತ್ತೆ 7/3. ಇದೇನು ವಿಷಮ ಭಿನ್ನ ರಾಶಿ. ಆಯ್ತಾ, ಭಿನ್ನ ರಾಶಿ ಬರ್ತಿದ್ದೇನೆ, ವಿಷಮ ಭಿನ್ನ ರಾಶಿ. ಅದಾದ್ಮೇಲೆ ಇನ್ನು 5/8 ವೃತ್ಕಮ 8/5 ಬರುತ್ತೆ. ಇದನ್ನ ಉಲ್ಟಾ ಮಾಡೋ ತಲೆ ಕೆಳಗೆ. ಇದು ಕೂಡ ವಿಭಿನ್ನ ಅಲ್ಲ, ವಿಷಮ ಭಿನ್ನ ರಾಶಿ ಬರುತ್ತದೆ. ಅದೇ ರೀತಿ ಎಲ್ಲವನ್ನು ಕೂಡ ಮಾಡಿದ್ದೇನೆ. ಇಲ್ಲಿ ನೋಡಿ 1/8 ಏನಾಗುತ್ತೆ 8/1. 1 ಡಿವೈಡ್ ಮಾಡಿದ್ರೆ ಅದು 8 ಉಳಿಯುತ್ತೆ ಕೊನೆಗೆ, ಅದು ಪೂರ್ಣಾಂಕ ಆಗುತ್ತೆ. ಇದು ಕೂಡ ಪೂರ್ಣಾಂಕ ಆಗುತ್ತೆ. ಅಂದ್ರೆ ಒಂದೇ ಅಂಕಿ ಇದೆ ಡೈರೆಕ್ಟ್ 8, ಇದು 11. ಸೊ ಇವು ಪೂರ್ಣಾಂಕಗಳು. ಮಿಕ್ಕಿದ್ದೆಲ್ಲ 5 ತನ ಎಲ್ಲ ವಿಷಮ ಭಿನ್ನ ರಾಶಿಗಳು ಇವೆ. ಅಲ್ವಾ. ಅದೇ ರೀತಿ ಇನ್ನು ಮುಂದೆ ಹೋಗೋಣ. 3, ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ. ನಾನು ಮೊದಲು ಹಾಗೆ ಹೇಳಿದೀನಿ, ಅಂಶದಲ್ಲಿ 7 ಇದೆ, ಛೇದದಲ್ಲಿ 3 ಇದೆ. ಬಟ್ ಇಲ್ಲಿ ಡಿವೈಡೆಡ್ ಬೈ 2 ಇದೆ. ನಾವ್ ಇನ್ನೇನ್ ಮಾಡ್ಕೊಳ್ಳೋಣ, ಇದನ್ನ 7 ಹಾಗೆ ಇಡೋಣ, 3 ಹಾಗೆ ಇಡೋಣ. ಗುಣಿಲೆ ಇಲ್ಲಿ ಡಿವೈಡ್ ಇತ್ತಲ್ಲ, ಗುಣಿಲೆ ಮಾಡೋಣ. ಇಲ್ಲಿ ಏನಿಲ್ಲ ಅಂತಂದ್ರೆ 1/2 ಬರ್ಕೊಳ್ಳೋದು. ಆಯ್ತಾ, ಉತ್ತರ 7/6 ಬರುತ್ತೆ. ಅದೇ ರೀತಿ ಇಲ್ಲಿ 1/5 ಬರುತ್ತೆ, ಇಲ್ಲಿ 1/7 ಬರುತ್ತೆ. 6 1 6 13 7 91. ಸೊ ಇದೇ ರೀತಿ ಬಿಡಿಸಬೇಕು ಭಿನ್ನ ರಾಶಿಗಳನ್ನ. ಸೊ ಅದೇ ರೀತಿ ಇನ್ನು ಮತ್ತೆ ಮುಂದೆ ಹೋಗೋಣ. ಸೊ ಇವುಗಳನ್ನೆಲ್ಲ ಬರ್ಕೊಳ್ಳಿ. 6 ಇದೆ. ಇನ್ನು 4ನೇ ಲೆಕ್ಕ, ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ. ಇದನ್ನ ನೋಡೋಣ. 2/5 ಡಿವೈಡೆಡ್ ಬೈ 1/2. ನಾವ್ ಇನ್ನೇನ್ ಮಾಡ್ಬೇಕು, ಇದನ್ನ ಗುಣಾಕಾರ ಮಾಡ್ಕೋಬೇಕಲ್ವಾ. ಸೊ ಗುಣಿಲೆ ಚಿಹ್ನೆ ಹಾಕಿ, ಈ ಮೊದಲನೇದ ಹಾಗೆ ಇಡಿ. ಎರಡನೇದ ಏನ್ ಮಾಡಿ, 2 ಮೇಲೆ ಹೋಗಿ 1 ಕೆಳಗಡೆ ತನ್ನಿ, ತಲೆ ಕೆಳಗೆ ಬರಿಬೇಕು. 2 2 ಬರ್ಕೊಳ್ಳಿ. 5 ಗುಣಿಲೆ 1 4/5 ಉತ್ತರ ಬಂತು. ಅದೇ ರೀತಿ ಇಡ್ದನ್ನ ಕೂಡ ಮಾಡಿ. ಮೊದಲನೇದು ಹಾಗೆ ಇಡಿ, ಇಲ್ಲಿ ಡಿವೈಡ್ ಇದೆ, ಇಲ್ಲಿ ಗುಣಿಲೆ ಬರ್ಕೊಳ್ಳಿ.
ಸೊ 3 ಮೇಲ್ಗಡೆ ಹೋಗುತ್ತೆ, 2 ಕೆಳಗಡೆ ಬರುತ್ತೆ. 4 ಮೂರ್ಲೆ 9 ಎರಡ್ಲೆ, ಇದು ಭಿನ್ನ ರಾಶಿ ಬಿಡಿಸಿ. 4 ಮೂರ್ಲೆ 12, 9 ಎರಡ್ಲೆ 18. ಅದಾದ್ಮೇಲೆ ಇಲ್ಲೆಷ್ಟು 6 ಒಂದ್ಲೆ 6 ಮೂರ್ಲೆ 18, 2/3 ಉತ್ತರ ಬರುತ್ತದೆ. ಸೊ ಅದೇ ರೀತಿ ನಾನು 4 ಲೆಕ್ಕ ಬಿಡಿಸಿದ್ದೇನೆ. ಅದೇ ರೀತಿ ಇದರಲ್ಲಿ 8 ಲೆಕ್ಕ ಬರುತ್ತೆ, ಮುಂದೆ 4 ಬಿಡಿಸಿದ್ದೇನೆ. ಮತ್ತೆ 5, 6, 7, 8. ಸೊ ಇಲ್ಲಿ ಇದೊಂದು ಲೆಕ್ಕ ನೋಡೋಣ. ಇದೊಂದು ಯಾಕಂದ್ರೆ ಇಲ್ಲಿ 3 × 1/5 ಡಿವೈಡೆಡ್ ಬೈ 1 × 2/3 ಕೊಟ್ಟಿದ್ದಾರೆ. ನಾವು ಮೊದಲು ಈ ಭಿನ್ನ ರಾಶಿ ಬಿಡಿಸ್ಕೊಳ್ಬೇಕು. ಆಯ್ತಾ? ಹೆಂಗ್ ಬಿಡಿಸೋದಂದ್ರೆ 5 ಮೂರ್ಲೆ 15 ಪ್ಲಸ್ 1 16 ಇದು 5 ಹಾಗೆ ಇಡಿ. 16/5 ಇದು 16 ಹೆಂಗ್ ಬಂತು ಗೊತ್ತಾಯ್ತಲ್ಲ? 5 ಮೂರ್ಲೆ 15 ಪ್ಲಸ್ 1 16 ಬರ್ಕೊಳ್ಳಿ. 5 ಹಾಗೆ ಕೆಳಗಡೆ ಬರುತ್ತೆ. ಡಿವೈಡೆಡ್ ಬೈ 3 ಒಂದ್ಲೆ 3 ಪ್ಲಸ್ 2 ಎಷ್ಟಾಗುತ್ತೆ? 5 ಡಿವೈಡೆಡ್ ಬೈ 3 ಐತಲ್ವಾ? ಸೊ ಅದೇ ರೀತಿ ಇನ್ನು 16/5 3 ಎಷ್ಟು ಬರುತ್ತದು? 3/5 ಬರುತ್ತೆ ಅಲ್ವಾ? ಅದಾದ್ಮೇಲೆ ಇನ್ನೇನ್ ಮಾಡ್ಕೊಳ್ಳಿ, 16 ಗುಣಿಲೆ 3 48 ಬರುತ್ತೆ, 5 ಗುಣಿಲೆ 5 25 ಬರುತ್ತೆ. ಆಯ್ತಾ? 48/25. ನೀವು ಯಾವಾಗಲೂ ಇಲ್ಲಿ ಈ ತರ ಕೊಟ್ಟಿದ್ರೆ ಮೊದಲು ಇದನ್ನ ಬಿಡಿಸ್ಕೊಳ್ಬೇಕು. 5 ಮೂರ್ಲೆ 15 ಪ್ಲಸ್ 1 16 ಡಿವೈಡೆಡ್ ಬೈ 5. ಅದೇ ರೀತಿ ಇದನ್ನ ಬಿಡಿಸ್ಕೊಳ್ಳಿ ಒಂದ್ಸರಿ. 3 ಗುಣಿಲೆ 1 ಪ್ಲಸ್ 2 5 ಬಂತ? ಅಂದ್ರೆ 3 ಪ್ಲಸ್ 2 3 ಒಂದ್ಲೆ 3 ಪ್ಲಸ್ 2 5 ಡಿವೈಡೆಡ್ ಬೈ 3 ಬರುತ್ತೆ. ಈಸ್ ಈಕ್ವಲ್ ಟು 16/5 ಇಟ್ಕೊಂಡ್ರ ಇದನ್ನ ಭಾಗಿಲೆ ಇದೆ, ಇದನ್ನ ಗುಣಿಲೆ ಮಾಡ್ಬೇಕು. ಇದು 3 ಮೇಲ್ಗಡೆ ಹೋಗುತ್ತೆ, 5 ಕೆಳಗಡೆ ಬರುತ್ತದೆ. ಅದೇ ರೀತಿ ಬಿಡಿಸ್ಕೊಳ್ಳಿ, ಇದು ಸುಲಭವಿದೆ. ಸೊ ನಾವು ಮತ್ತೆ ಮುಂದೆ ನೋಡೋಣ. ಈ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ವಾಟ್ಸ್ಆಪ್ ನಲ್ಲಿ ಲಿಂಕ್ ಅನ್ನ ಶೇರ್ ಮಾಡಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾವು ಮುಂದಿನ ಕ್ಲಾಸ್ ನಲ್ಲಿ ಯಾವ್ದು ನೋಡೋಣ? ಪಾರ್ಟ್ 4 ಅಭ್ಯಾಸ 2.4 ನೋಡೋಣ.